ಎಲ್ಲರಿಗೂ ನಮಸ್ಕಾರ. ಇದು ಮಂಕುತಿಮ್ಮನ ಕಗ್ಗದ 625ನೇ ಪದ್ಯ. ಕೆಟ್ಟ ಪ್ರಪಂಚವಿದು ಸುಟ್ಟ ಕರಿನರ ಮನಸ್ಸು, ಬಿಟ್ಟು ಬಿಡಲು ಅರಿದದನು ಕಟ್ಟಿಕೊಳೆ ಮಷ್ಟು, ಮುಟ್ಟಿದವೌಲ್ ಉಪಾಯದಿಂ ನೋಡು ಅದನು, ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ. ಬಹುಶಃ ಡಿ ವಿ ಜಿಯವರು ಈ ಪದ್ಯ ಬರೆಯಲಿಕ್ಕೆ ಮುಂಚೆ ಏನೋ ಒಂದು ಕಹಿ ಅನುಭವ ಅವರಿಗೆ ಆಗಿತ್ತೇನೋ. ಯಾಕಂದರೆ ಮಂಕುತಿಮ್ಮನ ಕಗ್ಗದ ಎಲ್ಲ ಅವರ ಪದ್ಯಗಳುವೇ ಅವರ ಒಂದು ಜೀವನದ ಒಂದು ಅನುಭವಗಳೇ ಅವರು ಹಂಚಿಕೊಂಡಿರೋದು. ಸೊ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೆಟ್ಟ ಪ್ರಪಂಚವಿದು ಸುಟ್ಟ ಕರಿ ನರಮನಸ್ಸು. ಈ ಜಗತ್ತು ಒಂದು ಕೆಟ್ಟ ಜಾಗ ಅಂತ ಹೇಳ್ತಾರೆ. ಯಾಕಂದರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಏನೋ ಒಂದು ಕಹಿ ಅನುಭವ ಆಗಿತ್ತು. ಇಲ್ಲಿ ಉಂಟಾಗುತ್ತಿರುವ ಒಂದು ಕಹಿ ಅನುಭವಗಳಿಂದ ಮನುಷ್ಯ ಯಾವ ಥರ ಅವನ ಮನಸ್ಸು ಏನಾಗತ್ತಂತೆ, ಸುಟ್ಟ ಕರಿ ನರಮನಸ್ಸು. ಅವನ ಮನಸ್ಸು ಸಹ ಒಂದು ಇದ್ದಿಲಿನಂತೆ ಸುಟ್ಟು ಕರಕಲಾಗಿ ಹೋಗಿದೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಬಿಟ್ಟು ಬಿಡಲು ಅರಿದು ಇದನ್ನು. ಅಂದರೆ ಇದನ್ನು ಈ ಜೀವ ಈ ಥರ ಇದೆಯಲ್ಲ, ಈ ಜಗತ್ತಿದೆಯಲ್ಲ, ಈ ಥರ ಇದೆಯಲ್ಲಪ್ಪ ಅಂತ ಅಂದ್ಕೊಂಡು ಕೆಟ್ಟ ಒಂದು ಜಾಗ ಅಂದ್ಕೊಂಡು ಅದನ್ನು ನಾವು ಬಿಡಲಿಕ್ಕೂ ಸಾಧ್ಯವಿಲ್ಲ ಅಲ್ವಾ. ಆ ಜೀವ ಇರೋ ತನಕ ನಾವು ಈ ಜೀವನವನ್ನು ನಡೆಸಲೇಬೇಕು. ಹಾಗಾಗಿ ಅದನ್ನು ಬಿಡಲಿಕ್ಕೂ ಸಾಧ್ಯವಿಲ್ಲ. ಕಟ್ಟಿಕೊಳೆ ಮಷ್ಟು. ಹಂಗನ್ಬಿಟ್ಟು ಜಗತ್ತನ್ನು ಕಟ್ಕೋತೀನಿ ಅಂತ ಹೋದರೆ ನಮಗೆ ಅದು ಮೈಗೆ ಹತ್ಕೊಳ್ಳುತ್ತೆ. ಆ ಇದ್ದಲಿನ ಒಂದು ಏನು ಕಪ್ಪಿದೆಯಲ್ಲ ಅದು ನಮ್ಮ ಮೈಗೆ ಹತ್ಕೊಳ್ಳುತ್ತೆ. ಅಂದರೆ ಅದು ನಮಗೆ ಒಂದು ಸಹಿಸೋಕ್ಕೆ ಆಗೋದಿಲ್ಲ, ಒಂದು ಕಹಿ ಅನುಭವಗಳು ಆಗತ್ತೆ. ಆದ್ದರಿಂದ ಅದನ್ನು ಬಿಸಿ ತುಪ್ಪ ಉಗ್ಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅಂತೀವಲ್ಲ, ಹಾಗೆ ಒಂದು ಕಹಿ ಅನುಭವಗಳು ಆದಾಗ ನಮಗೆ ಅದನ್ನು ಜಗತ್ತನ್ನು ಬಿಟ್ಟು ಹೋಗಲಿಕ್ಕೂ ಸಾಧ್ಯವಿಲ್ಲ, ಅಥವಾ ಅದನ್ನು ನಾವು ಅನುಭವಿಸ್ಲಿಕ್ಕೂ ಸಾಧ್ಯವಿಲ್ಲ. ಆ ಥರ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮುಟ್ಟದನು ಬಲು ಉಪಾಯದಿ ನೋಡದನು. ಅಂದರೆ ಅಂಟಿಯೂ ಅಂಟದ ಹಾಗೆ ಅಂತ ಏನು ಹೇಳ್ತೀವಿ, ಮುಟ್ಟದ ಹಾಗೆ ಅದನ್ನು ಒಂದು ಉಪಾಯದಿಂದ ನೀನು ಆ ಜೀವನವನ್ನು, ಆ ಜಗತ್ತನ್ನು ಆಗ ನೀನು ನೋಡು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಹಲಸಿನಣ್ಣು ಎಷ್ಟು ಸಿಹಿಯಾಗಿರುತ್ತೆ ಅಲ್ವಾ. ಆದರೆ ಅದರ ತೊಳೆಗಳನ್ನು ಬಿಡಿಸ್ಬೇಕು ಅಂದರೆ ಅದರ ಅಂಟಂಟು ನೀವು ಬಿಡಿಸಿದ್ರೆ ಯಾವತ್ತಾದರೂ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಅದು ಬಿಡಿಸೋದು ಬಹಳ ಕಷ್ಟ. ಅದು ತೊಳೆ ಎಲ್ಲ ಅಂಟಂಟು ಇರುತ್ತೆ. ಅದನ್ನು ಬಿಡ್ಸೋಕ್ಕೆ ಹೋದರೆ ಕೈಗೆ ಮೆತ್ಕೋತಾ ಇರುತ್ತೆ. ಅದೇ ಒಂದು ಚೂರು ಅದಕ್ಕೆ ಎಣ್ಣೆ ಹಚ್ಕೊಂಡು ಮುಂಚೆನೇ ಕೈಗೆ, ಆಮೇಲೆ ನಾವು ಅದರ ತೊಳೆ ಬಿಡಿಸೋಕ್ಕೆ ಹೋದಾಗ ಈಸಿಯಾಗಿ ಹಲಸಿನಣ್ಣನ್ನು ನಾವು ಬಿಡಿಸಬಹುದು. ಅದೇ ಥರ ಇಲ್ಲಿ ಹೇಳ್ತಾರೆ, ಆ ಅಂಟಿಯೂ ಅಂಟದ ಹಾಗೆ. ಅಂದರೆ ನೀನು ಮೊದಲಿನಿಂದಲೇ ಒಂದು ಯೋಚನೆ ಮಾಡಿ ಆ ಜೀವನವನ್ನು ನೀನು ನಡೆಸಿದಾಗ, ಅಂದರೆ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು, ಇದು ಈ ಥರ ಇದೆ ಅಂದರೆ ನಾನು ಈ ಪ್ರಾಬ್ಲಮನ್ನು ಯಾವ ಥರ ಸಾಲ್ವ್ ಮಾಡಬಹುದು, ಈ ಕಹಿ ಅನುಭವದಿಂದ ನಾನು ಹೇಗೆ ಅದನ್ನು ಮೆಟ್ಟಿ ನಿಂತು ಹೊರಗೆ ಬರಬಹುದು ಅಂತ ನೀನು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನೀನು ನಡೆದಾಗ ಆಗ ಜೀವನ ನಿನಗೆ ಸುಗಮವಾಗಿ ಅನ್ನಿಸುತ್ತೆ. ಸೊ ಆ ರೀತಿ ನೀನು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಗಟ್ಟಿ ಪೊರುಳೇನಲ್ಲ, ಅಂದರೆ ಈ ಜಗತ್ತು ಅಂತಹ ಗಟ್ಟಿಯಾದ ವಸ್ತುವೇನಲ್ಲ ಅಂತ ಹೇಳ್ತಾರೆ. ಅಂದರೆ ನಮಗೆ ಆ ಜಗತ್ತನ್ನು, ಆ ಜೀವನವನ್ನು ಸಾಗಿಸುವ ಒಂದು ಯೋಚನೆಗಳು ಅಥವಾ ಉಪಾಯಗಳು ತಿಳಿದಿರಬೇಕು. ಆಗ ನಮಗೆ ಜೀವನ ಸುಗಮ ಅನಿಸತ್ತೆ. ಯಾಕಂದರೆ ಸಿಹಿ ಕಹಿಗಳು ಎಲ್ಲರ ಬಾಳಿನಲ್ಲೂ ಇದ್ದಿದ್ದೆ. ಯಾರಿಗೂ ಬರೀ ಸಿಹಿ ಅಂತಲೇ ಇಲ್ಲ, ಅಥವಾ ಯಾರಿಗೂ ಬರೀ ಜೀವನದಲ್ಲಿ ಕಹಿ ಅನುಭವಗಳೇ ಅಂತ ಇಲ್ಲ. ಸಿಹಿ ಕಹಿಗಳು ಇರೋದ್ರಿಂದ ಆ ಜೀವನವನ್ನು ಯಾವ ತರಹ ನಾವು ಆ ಕಹಿ ಅನುಭವವಾದಾಗ ಅದರಿಂದ ಹೊರಬರುವ ಒಂದು ಉಪಾಯವು ನಮ್ಮಲ್ಲೇ ತಿಳಿದುಕೊಂಡಾಗ ನಮಗೆ ಜೀವನ ಸುಂದರವಾಗಿ ಅನಿಸುತ್ತೆ.
ಆ ಜಗತ್ತು ಅಷ್ಟೊಂದು ಕಠೋರವಾದ ಜಾಗವಲ್ಲ, ಅದರಲ್ಲಿ ನಿನಗೆ ಆ ಜಗತ್ತಿನಲ್ಲಿ ಇರೋ ಒಂದು ಏನಂತೀವಿ ಅದರದ್ದು ಪ್ಲ್ಯಾನ್ ನಿನಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಸೊ ಅದರ ಈ ಜಗತ್ತಿನ ಹಿಂದೆ ಇರೋ ಶಕ್ತಿ ಮಾತ್ರ ಸತ್ವದಿಂದ ಕೂಡಿದೆ ಅನ್ನೋ ಒಂದು ಮೆಸೇಜನ್ನು ನಮಗೆ ಈ ಪದ್ಯದ ಮೂಲಕ ಕೊಡ್ತಾ ಇದ್ದಾರೆ. ಧನ್ಯವಾದಗಳು.